ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಮೂಲಕ 3 ದಿನಗಳ ಅಕ್ಷರ ಜಾತ್ರೆಗೆ ಚಾಲನೆಯಂತೂ ಸಿಕ್ಕಿದೆ. ಗಂಗಾವತಿಯ ತಾಲೂಕು ಕ್ರೀಡಾಂಗಣದಲ್ಲಿ ನಿರ್ಮಿಸಲಾಗಿರುವ ಗಂಡುಗಲಿ ಕುಮಾರರಾಮ ಭವ್ಯ ವೇದಿಕೆಯಲ್ಲಿ ಇನ್ನು 3 ದಿನಗಳು ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ. ಇದಕ್ಕೆ ವಿಶೇಷ ಸಿದ್ಧತೆಗಳು ನಡೆದಿವೆ. ಬನ್ನಿ ಅದು ಹೇಗಿದೆ ಅಂತ ನೋಡೋಣ. ಸಾಹಿತ್ಯ ಸಮ್ಮೇಳನಕ್ಕೆ ಬರಲಿರುವ ಸಾವಿರಾರು ಮಂದಿಗೆ ರುಚಿ ರುಚಿಯಾದ ಭಕ್ಷ್ಯ ಭೋಜನಗಳು ಸಿದ್ಧವಾಗ್ತಿವೆ. ಉತ್ತರ ಕರ್ನಾಟಕದ ಆಹಾರಗಳನ್ನು ಪರಿಚಯಿಸುವ ಉದ್ದೇಶದಿಂದ ಸಾಹಿತ್ಯ ಸಮ್ಮೇಳನದ ಆಹಾರ ಸಮಿತಿ ಮೊದಲ ದಿನ ಗೋಧಿ ಹುಗ್ಗಿ, ಜೋಳದ ರೊಟ್ಟಿ, ಶೇಂಗಾ ಪುಡಿ, ಬದನೆಕಾಯಿ ಪಲ್ಯಗಳನ್ನು ಮಾಡಿಸಿದೆ. ಅಡುಗೆ ಸಿದ್ಧ ಮಾಡುವ ಪಾಕಶಾಲೆ ಕೂಡ ಸಾಮಾನ್ಯವಾಗಿಲ್ಲ. ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಸ್ವಯಂ ಸೇವಕರಿಗೆ 30 ವಾಕಿಟಾಕಿಗಳನ್ನು ನೀಡಲಾಗಿದೆ. ಏಳ್ನೂರು ಜನ ಬಾಣಸಿಗರು ರುಚಿ ಮತ್ತು ಶುಚಿಯಾದ ಆಹಾರವನ್ನ ಸಿದ್ಧ ಮಾಡಲು ಸಿದ್ಧರಾಗಿದ್ದಾರೆ. ಊಟ, ವೇದಿಕೆ ಎಲ್ಲವೂ ಉತ್ತಮವಾಗಿಯೇ ಸಿದ್ಧವಾಗಿದೆ. ಆದರೂ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಅಪಸ್ವರಗಳು ಎದ್ದಿವೆ. ಕನಕಗಿರಿ ಕ್ಷೇತ್ರದ ಶಿವರಾಜ ತಂಗಡಗಿ ಅವರನ್ನ ಸಮ್ಮೇಳನದಿಂದ ದೂರ ಇಡಲಾಗಿದೆ ಅಂತ ಅವರ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು. ಸ್ಥಳೀಯ ನಾಯಕರು ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯೇನೋ ಆದ್ರು, ಆದರೆ ಪ್ರಕಾಶಕರು ಕೆರಳಿದ್ದಾರೆ. ಪುಸ್ತಕ ಮಾರಾಟ ಮಳಿಗೆಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿಲ್ಲ ಅಂತ ಪ್ರಕಾಶಕರು, ಪುಸ್ತಕ ವ್ಯಾಪಾರಿಗಳು ಸಮ್ಮೇಳನ ಸಮಿತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 600ಕ್ಕೂ ಹೆಚ್ಚು ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಆದರೆ ಒಂದೂ ಟೇಬಲ್ ಕಲ್ಪಿಸಿಲ್ಲ. ಹಣ ಮಾತ್ರ 1500ರಿಂದ 3000 ರೂಪಾಯಿ ಸಂಗ್ರಹಿಸಿದ್ದಾರೆ ಅಂತ ಪ್ರಕಾಶಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೊದಲನೇದಾಗಿ ಏನಂದ್ರೆ ಧೂಳಿನ ಸಮಸ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಆ ಧೂಳು ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಕಾರ್ಪೆಟ್ ಹಾಕ್ಕೊಡಿ ಅಂತ ಪ್ರತಿ ಸಲ ಹೇಳ್ತೀವಿ. ಬೆಂಗಳೂರಲ್ಲಿ ಮಾತ್ರ ಮಾಡಿದ್ರು, ಅದಾದ್ಮೇಲೆ ಮತ್ತೆ ಮರ್ತು ಬಿಟ್ರು, ಎಲ್ಲೂ ಮಾಡ್ತಾ ಇಲ್ಲ. ಆ ಧೂಳಿಂದ ದೊಡ್ಡ ಸಮಸ್ಯೆ ಆಗುತ್ತೆ. ಧೂಳು ಹೆಚ್ಚಾದ ತಕ್ಷಣ ಎಲ್ಲ ಮಾಧ್ಯಮಗಳಲ್ಲಿ ಧೂಳು 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 ಅಂತ ಬರೆದು ಬಿಡ್ತಾರೆ. ಬರೋ ಜನ ಕೂಡ ನಿಲ್ಲಿಸ್ಬಿಡ್ತಾರೆ. ಜನಕ್ಕೆ ಇಂಟ್ರೆಸ್ಟ್ ಕೂಡ ಹೋಗುತ್ತೆ, ಪುಸ್ತಕಗಳು ತಗೊಳ್ಳೋದಕ್ಕೆ ಇಂಟ್ರೆಸ್ಟ್ ಹೋಗುತ್ತೆ. ಎಷ್ಟು ಹೇಳಿದ್ರು ಕಾರ್ಪೆಟ್ ಹಾಕಲ್ಲ. ಎರಡನೇ ಸಮಸ್ಯೆ ಏನಂದ್ರೆ ಇಲ್ಲಿ ಬಿಸಿಲು, ಉತ್ತರ ಕರ್ನಾಟಕದ ಬಿಸಿಲು ಸಿಕ್ಕಾಪಟ್ಟೆ ಹೊಡೆಯುತ್ತೆ. ಅದಕ್ಕೆ ಕವರ್ ಬೇಕು, ಏನಾದ್ರು ಒಂದು ಕವರ್ ಬೇಕು. ಆ ಕವರ್ ಇವ್ರು ಹಾಕೊಟ್ಟಿಲ್ಲ, ಎಲ್ಲ ನಾವು ಮ್ಯಾನ್ಯುಯಲಿ ಹಾಕೊಳ್ತಾ ಹೋಗ್ಬೇಕಾಗತ್ತೆ. ಅದೊಂದು ಸಮಸ್ಯೆ. ಮತ್ತೆ ಈ ಟೇಬಲ್ ಗೀಬಲ್ ಎಲ್ಲ ಒಂದಿದಕ್ಕೆ ಒಂದೇ ಕೊಡ್ತೀವಿ ಟೇಬಲ್ ಅಂತ ಹೇಳ್ತಾ ಇದ್ದಾರೆ. ಅದು ಸಾಕಾಗಲ್ಲ, ನಮ್ಗೆ ಒಂದು ಟೇಬಲ್ ಸಾಕಾಗಲ್ಲ. ಅದನ್ನೇನೋ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಎಲ್ಲೋ ಬಾಡಿಗೆ ತಗೊಂಡು ಏನೋ ಮಾಡ್ತಾ ಇದೀವಿ ನಾವು, ಬಾಡಿಗೆ ತಗೊಂಡು. ಬಟ್ ಆದ್ರೂ ಈ ಧೂಳು ಮತ್ತು ಬಿಸಿಲಿಗೆ ಏನಾದ್ರೂ ಒಂದು ಇದು ಮಾಡಬೇಕು. ಅಲ್ಲಿ ಸಾಹಿತ್ಯ ಪರಿಷತ್ತಿಗೆ ಹೋಗಿ ಹಣ ಕಟ್ಟಿದ್ರೆ 1500 ರೂಪಾಯಿ ಕಟ್ಟಿದೀವಿ. ಒಂದೊಂದು ಮಳೆಗೆ 1500 ರೂಪಾಯಿ ಕಟ್ಟಿದೀವಿ. ನಾವು ಕಟ್ಟಾಗ ಕೇಳಿದ್ವಿ, ನಾವು ಬೆಂಗಳೂರು ತರ ಮಾಡ್ಕೊಡ್ತೀರಾ ಸರ್ ಅಂದ್ರೆ ಖಂಡಿತ ಅದೇ ತರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲೇನು ಆ ತರದ್ದು ಏನು ಕಾಣಿಸ್ತಾ ಇಲ್ಲ. ಕಂಬಾರರ ವಿಷಯದಲ್ಲೇ ಸಾಹಿತ್ಯ ಸಮ್ಮೇಳನದ ವಿಷಯದಲ್ಲಿ ಆರಂಭವಾದ ವಿವಾದ ಈಗ ವಿವಿಧ ರೀತಿಯಲ್ಲಿ ಗಂಗಾವತಿಯಲ್ಲಿ ಪ್ರತಿಧ್ವನಿಸುವಂತೆ ಕಾಣಿಸುತ್ತಿದೆ. ಆದರೂ ಸಮ್ಮೇಳನದ ಸಂಘಟಕರ ಉತ್ಸಾಹವಂತೂ ಕುಂದಿಲ್ಲ. ಸಾಹಿತ್ಯ ಗೋಷ್ಠಿಗಳು, ಸಮಾನ ಗೋಷ್ಠಿಗಳೆಲ್ಲಕ್ಕೂ ಸಿದ್ಧತೆಗಳು ನಡೆದೇ ಇವೆ. ವಾಣಿಜ್ಯ ನಗರಿಯಾಗಿ ಬೆಳೆದಿರುವ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ 78ನೇ ಸಾಹಿತ್ಯ ಸಮ್ಮೇಳನದ ಮೂಲಕ ಕನ್ನಡ ಸಾಹಿತ್ಯದ ಭೂಪಟದಲ್ಲಿ ಮಹತ್ವದ ಸ್ಥಾನವನ್ನ ಪಡೆದುಕೊಂಡಿದೆ. ಸಾಹಿತ್ಯ ಸಮ್ಮೇಳನದಲ್ಲಿ ಇನ್ನೂ ಏನೇನಿದೆ, ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.